ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾವುದು ಟ್ರಾವೆಲ್ ವ್ಲಾಗ್ದು ಇದು ಕಂಟಿನ್ಯೂಯೇಷನ್ ಪಾರ್ಟ್ ಆಗಿರುತ್ತೆ. ಅಂದರೆ ಟ್ರಾವೆಲದ್ದು ಎಪಿಸೋಡ್ 1 ನಾನು ಲಾಸ್ಟ್ ವೀಕು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡಿದ್ದೆ. ಇನ್ನುವರೆಗೂ ಯಾರ್ಯಾರು ಅದನ್ನು ನೋಡಿಲ್ವೋ ಅವ್ರಿಗೋಸ್ಕರ ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಶೇರ್ ಮಾಡಿರ್ತೀನಿ. ಯಾರು ನೋಡಿಲ್ವೋ ಪ್ಲೀಸ್ ಹೋಗಿ ಒಂದ್ಸರಿ ಚೆಕ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇದು ಪಾರ್ಟ್ 2 ಆಗಿರುತ್ತೆ, ಅಂದರೆ ಎಪಿಸೋಡ್ 2. ಸೊ ನಿನ್ನೆ ವ್ಲಾಗಲ್ಲಿ, ಅಂದರೆ ಲಾಸ್ಟ್ ವೀಕದ್ದು ವ್ಲಾಗಲ್ಲಿ ನಾನು ಡೆಲ್ಲಿದು ಇಂಡಿಯಾ ಗೇಟು ಮತ್ತು ಕುತುಬ್ ಮಿನಾರು ಇವನ್ನೆಲ್ಲ ನಾನು ಶೇರ್ ಮಾಡ್ಕೊಂಡಿದ್ದೆ ನಿಮ್ಮ ಜೊತೆಗೆ. ಇವಾಗ ಈ ವ್ಲಾಗಲ್ಲಿ ನಾನು ನೆಕ್ಸ್ಟ್ ನಾವು ಏನೇನು ಎಕ್ಸ್ಪ್ಲೋರ್ ಮಾಡಿದ್ವಿ ಡೆಲ್ಲಿಯಲ್ಲಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಾನು ಲಾಸ್ಟ್ ವೀಕು ಲಂಚ್ ನಾವು ಮಾಡೋ ಅಷ್ಟೊತ್ತಿಗೆ ನಾನು ಸ್ಟಾಪ್ ಮಾಡಿದ್ದೆ. ಸೊ ಇದು ಕಂಟಿನ್ಯೂಯೇಷನ್ ಆಗಿರುತ್ತೆ ಅದರದ್ದೇನೆ. ಸೊ ನಾವು ಬೆಕನೇರ್ ಅನ್ನೋ ರೆಸ್ಟೋರೆಂಟಲ್ಲಿ ಲಂಚ್ ತೊಗೊಂಡಿದ್ವಿ. ಸೊ ಚೆನ್ನಾಗಿತ್ತು, ಬಟ್ ನಾವು ತುಂಬಾ ಏನು ಜಾಸ್ತಿ ಹೆವಿ ಏನು ಲಂಚ್ ಮಾಡೋಕ್ಕೆ ಹೋಗಲಿಲ್ಲ. ಅಲ್ಲಿ ಸ್ವೀಟ್ಸು ಮತ್ತು ಸ್ನ್ಯಾಕ್ಸು ತುಂಬ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿದ್ರು ಅಂತ ಅದನ್ನೇ ನಾವು ತೊಗೊಂಡ್ವಿ. ಆ್ಯಂಡ್ ನಾವು ಸ್ವಲ್ಪ ಇನ್ನೂ ಜಾಸ್ತಿ ತಿರುಗಾಡೋದು ಜಾಸ್ತಿ ಇತ್ತಲ್ವ, ಅದಕ್ಕೋಸ್ಕರ ನಾವು ಹೆವಿ ಲಂಚ್ ಏನು ಮಾಡೋಕ್ಕೆ ಹೋಗಲಿಲ್ಲ. ಒಂದು ರೈಸ್ ಐಟಮ್ ತೊಗೊಂಡು ಸ್ನ್ಯಾಕ್ಸ್ ಜಾಸ್ತಿ ಎಂಜಾಯ್ ಮಾಡಿದ್ವಿ. ಸೊ ಲಂಚೆಲ್ಲ ಮುಗಿಸ್ಕೊಂಡು ನಾವಿವಾಗ ಲೋಟಸ್ ಮಹಲ್ ಕಡೆಗೆ ಹೋಗ್ತಾ ಇದ್ದೀವಿ. ಹೋಗೋವಾಗಲೇ ನಮ್ಮ ಡ್ರೈವರು ಲೋಟಸ್ ಮಹಲ್ ಹೋಗೋಕ್ಕಿಂತ ಮುಂಚೆನೇ ಒಂದು ಶಿವನ ದೇವಸ್ಥಾನ ಬರುತ್ತೆ. ಸೊ ನೀವು ಅದನ್ನು ಮೊದಲು ನೋಡಿಕೊಂಡು ಆಮೇಲೆ ವಾಕೇಬಲ್ ಡಿಸ್ಟೆನ್ಸ್ ಇದೆ, ಸೊ ಯು ಕ್ಯಾನ್ ಗೋ ಟು ಲೋಟಸ್ ಮಹಲ್ ಅಂತ ಹೇಳಿದರು, ಲೋಟಸ್ ಟೆಂಪಲ್ ಅಂತ ಹೇಳಿದರು. ಸೊ ಅದಕ್ಕೆ ನಾವು ಶಿವನ ದೇವಸ್ಥಾನಕ್ಕೆ ಹತ್ರನೇ ನಾವು ಕ್ಯಾಬಿಂದ ಇಳ್ಕೊಂಡು ಅಲ್ಲಿ ನೋಡಿದ್ರೆ ತುಂಬಾ ರಶ್ ಇತ್ತು. ಆ ಕ್ರೌಡ್ ನೋಡಿಬಿಟ್ಟು ಇನ್ನು ಅಲ್ಲಿ ನಿಂತ್ಕೊಂಡ್ರೆ ನಾವು ಬೇರೆ ಎಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಂಡು ನಾವು ಅದನ್ನು ಡ್ರಾಪ್ ಮಾಡಿ, ಅಂದರೆ ದೇವಸ್ಥಾನಕ್ಕೆ ಹೋಗ್ದೇ ನಾವು ನಡ್ಕೊಂಡು ಇವಾಗ ಲೋಟಸ್ ಟೆಂಪಲ್ ಕಡೆಗೆ ಹೋಗ್ತಾ ಇದ್ವಿ. ಅಲ್ಲಿ ಈ ಹುಡುಗಿ ಇದನ್ನು ಕಸರತ್ ಮಾಡೋದನ್ನು ನೋಡಿ ನಿಜವಾಗ್ಲೂ ನನಗೆ ತುಂಬ ಬೇಜಾರಾಯಿತು ಅಂತಲೇ ಹೇಳ್ಬೋದು. ಹೊಟ್ಟೆಪಾಡಿಗೋಸ್ಕರ ಚಿಕ್ಕ ಮಕ್ಕಳು ಕೂಡ ಯಾವ ರೀತಿ ಮಾಡಬೇಕಾಗತ್ತೆ ಲೈಫಲ್ಲಿ ಒಂದೊಂದು ಸಾರಿ, ಅದನ್ನು ನೋಡಿದ್ರೂ ನಮಗೆ ಬೇಜಾರಾಗುತ್ತೆ ಅಲ್ವಾ. ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ಇವಾಗ ಲೋಟಸ್ ಟೆಂಪಲ್ ಒಳಗಡೆ ನಾವು ಇವಾಗ ಎಂಟರ್ ಆಗಿದ್ದೀವಿ. ಈ ಲೋಟಸ್ ಟೆಂಪಲ್ ಬಂದು ಮೆಡಿಟೇಷನ್ ಸೆಂಟರು ಆ್ಯಂಡ್ ಪ್ರೇಯರ್ ಹಾಲ್ ಆಗಿರುತ್ತೆ. ಸೊ ಇದು ಬಹಾಯಿ ಅವ್ರದ್ದು ಪ್ರೇಯರ್ ಹಾಲ್ ಅಂತೆ. ಇಲ್ಲಿ ಯಾವುದೇ ಕಮ್ಯುನಿಟಿ ಧರ್ಮ ಇದನ್ನೆಲ್ಲ ಅವರು ನಂಬಲ್ಲ ಅಂತ ಹೇಳ್ತಾ ಇದ್ರು. ಆ್ಯಂಡ್ ಇದು 1986 ಬಿಲ್ಡ್ ಮಾಡಿದ್ದಾರೆ. 8 ಪ್ಲೇಸಸ್ಸಲ್ಲಿ ಇದನ್ನು ಬಿಲ್ಡ್ ಮಾಡಿದಾರಂತೆ. ಸೊ ಅವ್ರದ್ದೇ ಕಮ್ಯುನಿಟಿಗೋಸ್ಕರ ಇದು ಇದೆ ಅಂತ ಅಲ್ಲಿ ಹೇಳ್ತಾ ಇದ್ರು. ಸೊ ಅದನ್ನೆಲ್ಲ ನೋಡಿಕೊಂಡು, ಆ್ಯಂಡ್ ಒನ್ ಥಿಂಗ್ ಅಂದರೆ ನನಗೆ ಒಳಗಡೆ ಎಲ್ಲ ಅಲೌಡ್ ಇರಲಿಲ್ಲ, ವಿಡಿಯೋಗ್ರಫಿ ಆಗಲಿ ಫೋಟೋಗ್ರಫಿ ಆಗಲಿ. ಸೊ ಅದಕ್ಕೆ ನಾನು ಹೊರಗಡೆದಷ್ಟೇ ನಾನಿಲ್ಲಿ ಶೂಟ್ ಮಾಡ್ಕೊಳ್ಳೋದಕ್ಕಾಯಿತು. ಅದನ್ನಾದಮೇಲೆ ನಾವು ಅಲ್ಲಿಂದ ನಾವು ರೂಮ್ಗೆ ಬಂದ್ವಿ. ಅಂದರೆ ತುಂಬ ಲೇಟಾಗಿ ಹೋಗಿತ್ತು, ಅಷ್ಟೊತ್ತಿಗಾಗಲೇ 4 ಗಂಟೆ ಅನ್ಕೋತೀನಿ. ಸೊ ಅಷ್ಟು ತಿರ್ಗಾಡಾದ್ಮೇಲೆ ನಾವು ರೂಮ್ಗೆ ಬಂದು ಫ್ರೆಶ್ನಪ್ ಆಗಿ ಇವಾಗ ನಾವು ಶಾಪಿಂಗಿಗೆ ಹೋಗ್ತಾ ಇದ್ದೀವಿ. ಅಂದರೆ ನಾವು ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಏನಪ್ಪ ಅಂತಂದರೆ ಬೆಳಗ್ಗೆ ಎಲ್ಲ ನಾವು ಸೈಟ್ ಸೀಯಿಂಗ್ ಮಾಡೋದು ಆ್ಯಂಡ್ ಈವ್ನಿಂಗು ಶಾಪಿಂಗು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅಂದರೆ ನಾವು 2 nights 3 days ನಾವು ಡೆಲ್ಲಿಯಲ್ಲಿ ಸ್ಪೆಂಡ್ ಮಾಡಿದ್ವಿ. ಸೊ ಅದರ ಪ್ರಕಾರನೇ ನಾವು ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನಾವಿವಾಗ ಶಾಪಿಂಗ್ ಹೋಗ್ತಾ ಇದ್ದೀವಿ. ಶಾಪಿಂಗಿಗೆ ನಾವು ಇವತ್ತು ಸರೋಜಿನಿ ನಗರ್ ಮಾರ್ಕೆಟಿಗೆ ಹೋದ್ರಾಯಿತು ಅಂತ ಅಲ್ಲಿಗೆ ನಾವಿವಾಗ ಹೋಗ್ತಾ ಇದ್ದೀವಿ. ಆ್ಯಂಡ್ ನಮ್ಮ ರೂಮ್ ಬಂದು ಸರೋಜಿನಿ ನಗರ್ ಮಾರ್ಕೆಟಿಂದ ಒಂದು 45 minutes ಡಿಸ್ಟೆನ್ಸಲ್ಲಿ ಇತ್ತು. ನಾವು ರೂಮ್ ಬಿಟ್ಟಾಗ ಸ್ವಲ್ಪನೇ ಕತ್ಲಿತ್ತು, ಬಟ್ ಅಲ್ಲಿ ಹೋಗಿ ಮುಟ್ಟೋಷ್ಟರಲ್ಲಿ ಕತ್ಲಾಗ್ತಾ ಬಂದಿತ್ತು. ನಾವು ಈ ಥರ ಆಟೋದಲ್ಲಿ ಡೆಲ್ಲಿಯಲ್ಲಿ ಕೂತ್ಕೊಂಡು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ವಿ. ಸೊ ಅದಕ್ಕೋಸ್ಕರನೇ ಈ ಥರ ಶೇರಿಂಗ್ ಆಟೋ ಬರುತ್ತಲ್ವ, ಸ್ವಲ್ಪ ದೊಡ್ಡದು ಆಟೋ ಇರುತ್ತೆ ಅಲ್ಲಿ, ಅಂದರೆ ಶೇರಿಂಗು ಸವಾರಿ ಆಟೋ ಅಂತಲೂ ಕರೀತಾರೆ. ಸೊ ಆ ಥರದ ಆಟೋದಲ್ಲಿ ಕೂತ್ಕೊಂಡು ನಾವಿವಾಗ ಸರೋಜಿನಿ ನಗರ್ ಮಾರ್ಕೆಟಿಗೆ ಬಂದಿದ್ದೀವಿ. ಹೊರಗಡೆಯಿಂದ ನೋಡಿದ್ರೆ ಈ ಥರ
ಹೊರಗಡೆ ಈ ಥರ ಎಲ್ಲ ಹಚ್ಕೊಂಡು ಕೂತ್ಕೊಂಡಿದ್ರು ಶಾಪ್ಸ್ ಎಲ್ಲ. ಸ್ವಲ್ಪ ಖಾಲಿ ಖಾಲಿ ಇತ್ತು. ನಾನು ನನ್ನ ದೊಡ್ಡ ಮಗ ಯಶು ಸ್ವಲ್ಪ ಕನ್ಫ್ಯೂಸ್ ಆದ್ವಿ. ಸರೋಜಿನಿ ನಗರ್ ಮಾರ್ಕೆಟು ತುಂಬ ದೊಡ್ಡದು ಅಂತ ಹೇಳ್ತಾರೆ, ಬಟ್ ಇಲ್ಲೇನೋ ಜಾಸ್ತಿ ನೋಡೋದಕ್ಕೇನು ಸಿಗ್ತಾನೆ ಇಲ್ಲ ಅಲ್ಲ ಅಂತ. ಬಟ್ ನಮ್ಮ ಮನೆಯವರು ಒಂದು ಸಾರಿ ಬಂದು ಹೋಗಿದ್ರು, 1-2 ಸಾರಿ. ಸೊ ಅವರು ಇಲ್ಲ ಮುಂದೆ ಬಾ ನೋಡು ನಿನಗೆ ಅರ್ಥ ಆಗುತ್ತೆ ಅಂತ. ಸೊ ನಾವು ಹಾಗೇ ನಡ್ಕೊಂಡು ಹೋಗೋ ಹಾಗೆ ನಡ್ಕೊಂಡು ಹೋಗ್ತಾನೆ ಇದ್ವಲ್ವ. ಆವಾಗ ಒಳಗಡೆ ಹೋದಾಗ ನೋಡಿದ್ರೇ ಗೊತ್ತಾಯಿತು ಎಷ್ಟು ದೊಡ್ಡ ಮಾರ್ಕೆಟ್ ಇದೆ ಅಂದರೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಮ್ಮ ಕಡೆನೂ ಕೂಡ ಅಷ್ಟೊಂದು ಫುಲ್ ಎಲ್ಲ ಕವರ್ ಮಾಡೋಕ್ಕೆ ಆಗಲಿಲ್ಲ, ಅಷ್ಟೊಂದು ದೊಡ್ಡದಿದೆ ಇದು ಮಾರ್ಕೆಟು. ಆ್ಯಂಡ್ ತುಂಬ ಕ್ರೌಡೆಡ್ ಆಗಿತ್ತು ಕೂಡ, ಅಷ್ಟು ಕತ್ಲಾದರೂ ಕೂಡ ತುಂಬ ಜನ ಇತ್ತು. ಸೊ ಮಾರ್ಕೆಟು ಬಂದು ಇಲ್ಲಿ ನಿಮಗೆ ಕಾಟನ್ ಮಟೀರಿಯಲ್ಲು ಅಂದರೆ ನಿಮಗೆ ಕಾಟನ್ ಕುರ್ತಾ ಸೆಟ್ ಆಗಿರ್ಬೋದು, ಕಾಟನ್ ಕುರ್ತಾಸ್ ಆಗಿರ್ಬೋದು, ಬ್ಯಾಗ್ಸು, ಜೀನ್ಸು, ಈ ಥರ ಕ್ಲೋದಿಂಗಲ್ಲಿ ಸ್ವಲ್ಪ ಬ್ರ್ಯಾಂಡೆಡಲ್ಲಿ ಶಾಪಿಂಗ್ ಎಲ್ಲ ಮಾಡ್ಬೋದು ನೀವು. ಬ್ರ್ಯಾಂಡೆಡ್ ಐಟಮ್ಸ್ ಅಂದರೆ ಇವಾಗ ಬ್ರ್ಯಾಂಡೆಡಲ್ಲಿ ಬ್ರ್ಯಾಂಡ್ಸ್ ಎಲ್ಲ ಏನು ರಿಜೆಕ್ಟ್ ಮಾಡಿರ್ತಾರಲ್ವ, ಆ ಕ್ಲೋತ್ಸ್ ಏನಿರುತ್ತೆ, ಯು ಕ್ಯಾನ್ ಗೆಟ್ ದೆಮ್ ಇನ್ ದ ಹಾಫ್ ಆಫ್ ದ ಪ್ರೈಸ್. ಸೊ ಕ್ವಾಲಿಟಿ ಬಂದು ಚೆನ್ನಾಗಿರುತ್ತೆ. ಆ ಥರ ಏನು ತುಂಬಾ ಹೌದಪ್ಪ ಬ್ರ್ಯಾಂಡೆಲ್ಲ ರಿಜೆಕ್ಟ್ ಮಾಡಿರೋದು ಇದೆ, ಏನಪ್ಪ ಕ್ವಾಲಿಟಿ ಅಂತ ಅಂದ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ. ಬ್ರ್ಯಾಂಡೆಡ್ ಇದ್ರೂ ಕೂಡ ಕ್ವಾಲಿಟಿ ಚೆನ್ನಾಗಿರುತ್ತೆ. ನಂಗೆ ಇಷ್ಟ ಆಯಿತು ಆ್ಯಕ್ಚುಲಿ ಮಾರ್ಕೆಟು, ಸರೋಜಿನಿ ನಗರ್ ಮಾರ್ಕೆಟು. ನಾನು ಕೂಡ ತುಂಬಾ ಇಲ್ಲಿನೇ ನಾನು ಶಾಪಿಂಗ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಬೇರೆ ಎಲ್ಲೂ ನನಗೆ ಡೆಲ್ಲೀಲಿ ಬೇರೆ ಯಾವ್ದು ಮಾರ್ಕೆಟು ಅಷ್ಟೊಂದು ಇಷ್ಟ ಆಗಲಿಲ್ಲ, ಬಟ್ ಸರೋಜಿನಿ ನಗರ್ ಮಾರ್ಕೆಟು ಚೆನ್ನಾಗಿದೆ ಅನ್ನಿಸ್ತು. ನಮಗೆ ಟೈಮ್ ಕಡಿಮೆ ಇರೋದ್ರಿಂದ ನನಗೆ ಅಷ್ಟೊಂದು ಶಾಪ್ಸ್ ಎಲ್ಲ ತಿರುಗಾಡೋದಕ್ಕಾಗಲಿಲ್ಲ. ಆ್ಯಂಡ್ ನಾನು ಏನು ತೊಗೊಂಡೆ ಅನ್ನೋದನ್ನು ಕೂಡ ನನಗೆ ಶೂಟ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಯಾಕೆ ಅಂತಂದರೆ ಎಲ್ಲರೂ ಅವ್ರವ್ರದ್ದು ಶಾಪಿಂಗ್ ಮಾಡೋದ್ರಲ್ಲಿನೇ ಬ್ಯುಸಿ ಇದ್ದರು. ಸೊ ಅದಕ್ಕೆ ಅವರು ಕೂಡ, ನನ್ನ ಮಗನೇ ಸ್ವಲ್ಪ ನನಗೆ ಶೂಟಿಂಗಲ್ಲೆಲ್ಲ ಹೆಲ್ಪ್ ಮಾಡೋದು. ಸೊ ಅವನಿಗೂ ಕೂಡ ಅವನು ಅವ್ನ ಫ್ರೆಂಡ್ಸ್ಗೆ ಅದು ಇದು ಅಂತೆಲ್ಲ ಪರ್ಚೇಸ್ ಮಾಡೋದಕ್ಕೆ ಅವನು ಬ್ಯುಸಿ ಆಗಿದ್ದ. ಸೊ ನನಗೂ ಅವನಿಗೆ ಡಿಸ್ಟರ್ಬ್ ಮಾಡೋದು ನನಗೂ ಇಷ್ಟ ಇರಲಿಲ್ಲ. ಹಂಗೆ ಅಂದ್ಕೊಂಡು ನಾನು ಅಷ್ಟೊಂದೇನು ಶೂಟಿಂಗ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಬಟ್ ವಿ ಎಂಜಾಯ್ಡ್ ದ್ಯಾಟ್ ಶಾಪಿಂಗ್, ದ್ಯಾಟ್ ಮಾರ್ಕೆಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಶಾಪಿಂಗ್ ಎಲ್ಲ ಮಾಡಿಕೊಂಡು ಅಲ್ಲೇ ನಾವು ಡಿನ್ನರ್ ಮಾಡ್ಕೊಂಡ್ವಿ ಸರೋಜಿನಿ ನಗರ್ ಮಾರ್ಕೆಟಲ್ಲಿನೇ. ಅದಾದಮೇಲೆ ನಾನಿವಾಗ ನೆಕ್ಸ್ಟ್ ಡೇನೇ ನಿಮಗೆ ಸಿಗ್ತಾ ಇರೋದು, ಅಂದರೆ ಇದು ನಾವು ಡೆಲ್ಲಿದು 2nd ಡೇ ಅಂತಲೇ ಹೇಳ್ಬೋದು. ಸೊ ಇವಾಗ ನಾವು ಫ್ರೆಶ್ನಪ್ ಆಗಿ ರೂಮಿಂದ ಇವಾಗ ಹೊರಟಿದ್ದೀವಿ. ಆ್ಯಂಡ್ ನಾವು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದು ಅಕ್ಷರಧಾಮ ಮತ್ತು ಲಾಲ್ ಕಿಲಾ ಇವತ್ತು ನೋಡಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ನಮಗೆ ಹೋದ ತಕ್ಷಣ ಗೊತ್ತಾಯಿತು ಅಕ್ಷರಧಾಮ್ ಇವತ್ತು ಕ್ಲೋಸ್ ಅಂತೆ. ಆ್ಯಕ್ಚುಲಿ ನಾವು ಅಕ್ಷರಧಾಮ್ ರೀಚ್ ಆದಾಗ ಎಲ್ಲ ಖಾಲಿ ಇತ್ತು, ಏನೂ ಕ್ರೌಡೇ ಇರಲಿಲ್ಲ. ಸೊ ನಾವು ಒಂದು ಮೊಮೆಂಟಿಗೆ ಕನ್ಫ್ಯೂಸ್ ಆದ್ವಿ, ಯಾಕೆ ಇಷ್ಟೊಂದು ಖಾಲಿ ಇದೆ ಅಂತ. ಬಟ್ ಆಮೇಲೆ ಕೇಳಿದಾಗ ಗೊತ್ತಾಯಿತು ಮಂಡೇ ಡೆಲ್ಲಿ ಕ್ಲೋಸ್ ಅಂತೆ. ಆ್ಯಕ್ಚುಲಿ ನೋಡಿದ್ರೆ ಹೊರಗಡೆಯಿಂದ ಏನೂ ಗಲಾಟೆನೇ ಇರಲಿಲ್ಲ, ಎಲ್ಲ ಕ್ಲೋಸು. ನಾವು ಆ್ಯಕ್ಚುಲಿ ಕನ್ಫ್ಯೂಸ್ ಆದ್ವಿ, ಯಾಕೆ ಇಷ್ಟೊಂದು ಫುಲ್ ಖಾಲಿ ಇದೆ ಅಂತ. ಅಂದರೆ ನಾವು ಮನೆಯಿಂದ ಹೊರಟಿರೋದು ತುಂಬ ಬೇಗನೆ ಹೊರಟಿದ್ವಿ, ಎಲ್ಲ ಬೇಗ ಕವರ್ ಮಾಡ್ಕೋಬಹುದು ಅಂತ. ಬಟ್ ನಾವು ನೋಡಿದಾಗ ಅಲ್ಲಿ ನಮಗೆ ಆ್ಯಕ್ಚುಲಿ ಡಿಸಪಾಯಿಂಟ್ಮೆಂಟ್ ಆಯಿತು ಅಂತ ಹೇಳೋದಕ್ಕೆ ಇಲ್ಲಿ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಮಂಡೇ ಡೆಲ್ಲಿ ಕ್ಲೋಸ್ ಅಂತೆ, ನಮಗೆ ಗೊತ್ತಿರಲಿಲ್ಲ. ಅನ್ಫಾರ್ಚುನೇಟ್ಲಿ ನಮ್ಮ ಡ್ರೈವರ್ಗೂ ಅದು ಗೊತ್ತಿರಲಿಲ್ವಂತೆ. ಅವ್ರಿಗೆ ಆ್ಯಕ್ಚುಲಿ ಮಂಡೇ ಆ ಥರ ಬಂದೇ ಇರಲಿಲ್ಲ. ಸರ್ ನನಗೂ ಗೊತ್ತಿರಲಿಲ್ಲ, ಸಾರಿ ಅಂತ ತುಂಬಾ ಹೇಳ್ತಾಯಿದ್ರು. ಆ್ಯಕ್ಚುಲಿ ನೀವು ಕೂಡ ಅಷ್ಟೇ, ಮಂಡೇ ಏನಾದರೂ ನೀವು ಡೆಲ್ಲಿ ಪ್ಲ್ಯಾನ್ ಮಾಡಿದ್ರೆ ವಿಸಿಟ್ ಮಾಡೋದಕ್ಕೆ ಆ್ಯಂಡ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ, ಪ್ಲೀಸ್ ಮಂಡೇ ನೀವು ಪ್ಲ್ಯಾನ್ ಮಾಡ್ಕೋಬೇಡಿ. ಯಾಕೆ ಅಂದರೆ ಮಂಡೇ ಲಾಲ್ ಕಿಲಾ, ಅಕ್ಷರಧಾಮು ಇವೆಲ್ಲ ಕ್ಲೋಸ್ ಆಗಿರುತ್ತವಂತೆ. ಸೊ ಅದು ಆದಮೇಲೆ ನಾವು ಅಲ್ಲಿ ಅಕ್ಷರಧಾಮ್ ನೋಡೋದಕ್ಕಂತೂ ಆಗಲಿಲ್ಲ. ಸರಿ, ನಾವು ನೆಕ್ಸ್ಟ್ ಟೈಮ್ ಬಂದಾಗ ನೋಡಿದ್ರಾಯಿತು ಅಂತ ನಾವು ಅದನ್ನು ಅಲ್ಲಿಗೆ ಬಿಟ್ಬಿಟ್ಟು ಇವಾಗ ನೆಕ್ಸ್ಟ್ ನಮ್ಮದೇನು ನೋಡಬೇಕು ಅಂದ್ಕೊಂಡಿದ್ದೇನಿತ್ತಲ್ವ ಪ್ಲೇಸು, ಅಲ್ಲಿ ನಾವು ಇವಾಗ ಬಂದಿದ್ದೀವಿ. ಅಂದರೆ ರಾಜ್ಘಾಟಿಗೆ ಬಂದಿದ್ದೀವಿ. ಇವಾಗ ರಾಜ್ಘಾಟ್ ಬಂದು ನಿಮಗೆಲ್ಲರಿಗೂ ಗೊತ್ತಿರಲೇಬಹುದು, ಗಾಂಧಿ ಸಮಾಧಿ ಇದೆ ರಾಜ್ಘಾಟಲ್ಲಿ. ಆ್ಯಂಡ್ ಇನ್ನೂ 3-4 ಅಂದರೆ ವಾಜಪೇಯಿ, ನೆಹರು ಅವ್ರದ್ದು ಕೂಡ ಎಲ್ರದ್ದು ಇಲ್ಲಿ ಸಮಾಧಿ ಇದೆ ಅಂತ ಹೇಳ್ತಾ ಇದ್ರು.
ಆಮೇಲೆ ಆ್ಯಕ್ಚುಲಿ ನಾವು ಇದನ್ನು ನಮ್ಮ ಲಿಸ್ಟಲ್ಲಿ ಇರಲಿಲ್ಲ, ಇದನ್ನು ನಾವು ಲಾಸ್ಟಲ್ಲಿ ನೋಡಿದ್ರಾಯ್ತು ಅಂತ ಅಂದ್ಕೊಂಡಿದ್ವಿ. ಅಂದರೆ ನಾವು ಮೊದಲು ಏನೇನು ನೋಡಬೇಕು ಅದನ್ನೆಲ್ಲ ಪ್ಲೇಸಸ್ನ ಕವರ್ ಮಾಡಿಬಿಟ್ಟು ಟೈಮ್ ಉಳಿದ್ರೆ ಇಲ್ಲಿ ಬಂದ್ರಾಯ್ತು ಅಂತ ಅಂದ್ಕೊಂಡಿದ್ವಿ. ಬಟ್ ನಮ್ಮ ಡ್ರೈವರು ಇನ್ಸಿಸ್ಟ್ ಮಾಡಿದ್ರು, ಹೇಗಿದ್ದರೂ ಟೈಮ್ ಇದೆ ನಿಮ್ಮ ಹತ್ರ, ಸೊ ನೀವು ನೋಡಿ ಬನ್ನಿ, ಚೆನ್ನಾಗಿದೆ, ನಿಮಗೂ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿದರು ಅಂತ ನಾವಿಲ್ಲಿ ಬಂದ್ವಿ. ಸೊ ಬಂದಮೇಲೆ ನಮಗೆ ನಿಜವಾಗ್ಲೂ ಚೆನ್ನಾಗಿ ಅನ್ನಿಸ್ತು. ಅಂದರೆ ತುಂಬ ಪೀಸ್ಫುಲ್ಲಾಗಿತ್ತು, ತುಂಬ ದೊಡ್ಡದಿದೆ ಪ್ಲೇಸು. ಆ್ಯಂಡ್ ಜನ ಜಾಸ್ತಿ ಇದ್ದರೂ ಕೂಡ ಸೈಲೆಂಟ್ ಆಗಿತ್ತು. ಒಂಥರ ಏನೋ ನೆಮ್ಮದಿ ಅಂತ ಅನ್ಬೋದು, ಪಾಸಿಟಿವ್ ವೈಬ್ ಬರ್ತಾಯಿತ್ತು ಅಲ್ಲಿ. ನಾವು ಅದನ್ನು ತುಂಬ ಕಾಮಾಗಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ಎಂಜಾಯ್ ಮಾಡಿದ್ವಿ. ಇಲ್ಲಿ ಮಹಾತ್ಮ ಗಾಂಧಿ ಸಮಾಧಿ ಹತ್ರ ನಾವು ಬಂದಿದ್ದೀವಿ ಇವಾಗ. ಇದು ಸಮಾಧಿ ಬಂದು ಬ್ಲ್ಯಾಕ್ ಮಾರ್ಬಲಲ್ಲಿ ಬ್ಲ್ಯಾಕ್ ಸ್ಟೋನಲ್ಲಿ ಕಟ್ಟಿದ್ದಾರೆ ಮೇಲೆಲ್ಲ. ಆ್ಯಂಡ್ ಒಂದು ಅಮರ ಜ್ಯೋತಿ ಕೂಡ ಇದೆ. ಸೊ ತುಂಬ ಪೀಸ್ಫುಲ್ ಆಗಿತ್ತು ಮತ್ತು ತುಂಬ ಕ್ಲೀನಾಗಿಯೂ ಕೂಡ ಇಟ್ಕೊಂಡಿದ್ರು. ಆ್ಯಂಡ್ ಇದನ್ನು ಏನೋ 1948ಅಲ್ಲಿ ಕಟ್ಟಿದಾರಂತೆ. ಅದಾದಮೇಲೆ ಸ್ವಲ್ಪ ಎಕ್ಸ್ಟೆಂಡ್ ಎಲ್ಲ ಮಾಡಿಬಿಟ್ಟು ಇನ್ನೂ ತುಂಬ ಫ್ರೀಡಮ್ ಫೈಟರದ್ದು ಮತ್ತು ಪೊಲಿಟಿಕಲ್ ಲೀಡರ್ಸದ್ದು ಕೂಡ ಸಮಾಧಿ ಇಲ್ಲಿ ಇವೆ ಅಂತೆ. ಸೊ ಅಂದರೆ ಮೊದಲೇ ನಾನು ಹೇಳಿದ ಥರ ಅಟಲ್ ಬಿಹಾರಿ ವಾಜಪೇಯಿದವ್ರದ್ದು, ನೆಹರು ಮತ್ತು ಹೀಗೆ ತುಂಬ ಒಂದು 4-5 ಹೆಸರನ್ನ ಅವರು ಹೇಳ್ತಾಯಿದ್ರು ಅಲ್ಲಿ. ಬಟ್ ಎಲ್ಲನೂ ಕವರ್ ಮಾಡೋದಕ್ಕಾಗೋದಿಲ್ಲ, ತುಂಬ ದೊಡ್ಡದಿದೆ ಏರಿಯಾ. ಸೊ ಇದು ಇಂಪಾರ್ಟೆಂಟು ಇಲ್ಲಿ, ಅಂದರೆ ರಾಜ್ಘಾಟು ಮಹಾತ್ಮ ಗಾಂಧಿ ಸಮಾಧಿಗೇ ಫೇಮಸ್ಸು. ಸೊ ಅದನ್ನು ನಾವು ಇಲ್ಲಿ ನೋಡಿಕೊಂಡು ಮುಂದೆ ನಾವು ಅಂದರೆ ಇಲ್ಲಿ ಕೆಳಗಡೆ ಈ ಥರ ಸಮಾಧಿ ಇದೆ. ಆ್ಯಂಡ್ ಇಲ್ಲ ಈ ಥರ ನಾವು ವಾಲ್ ಮೇಲೆಲ್ಲ ಅವ್ರದ್ದು ಏನು ಕೋಟ್ಸ್ ಎಲ್ಲ ಏನಿದ್ವಲ್ವ ಅದನ್ನೆಲ್ಲ ವಾಲ್ ಮೇಲೆಲ್ಲ ಈ ಥರ ಕೆತ್ತಿದ್ದಾರೆ. ಸೊ ಅದನ್ನು ಕೂಡ ನಾವು ನೋಡಿಕೊಂಡು ಆಮೇಲೆ ಹೊರಗಡೆ ಬಂದ್ವಿ. ಹೊರಗಡೆ ಬಂದಮೇಲೆ ಸ್ವಲ್ಪ ಈ ಥರ ಲೆಫ್ಟ್ಗೆ ಅಲ್ಲಿ ಈ ಥರ ಒಂದು ರಾಜ್ಪಥ್ ಥರ ಅಂದರೆ ಒಂದು ವೇ ಮಾಡಿದ್ದಾರೆ. ಸೊ ಮೇಲೆ ಹೋಗೋದಕ್ಕೆ, ಅಂದರೆ ಕೆಳಗಡೆಯಿಂದ ನೀವು ಒಳಗೂ ಹೋಗ್ಬೋದು, ಮೇಲೆಲ್ಲ ಒಂದು ಸ್ವಲ್ಪ ನೀವು ಈ ಥರ ಬಂದು ನಿಂತ್ಕೊಂಡ್ರೆ ಅಲ್ಲಿಂದನೂ ಕೂಡ ನೀವು ಸಮಾಧಿನ ನೋಡ್ಬೋದು. ಆ್ಯಂಡ್ ಒಂದು ಸ್ವಲ್ಪ ಸೀನ್ರಿ ಎಲ್ಲ ನೋಡಿಕೊಂಡು ನೀವು ಎಂಜಾಯ್ ಮಾಡ್ಬೋದು. ಆ್ಯಂಡ್ ಇಷ್ಟು ಜನ ಇದ್ದರೂ ಕೂಡ ಅಲ್ಲಿ ಸೈಲೆಂಟಾಗಿತ್ತು, ಅದು ಕೂಡ ನಮಗೆ ತುಂಬ ಇಷ್ಟ ಆಯಿತು. ಜಾಸ್ತಿ ಯಾರೂ ಕೂಡ ಚೀರಾಡೋದಾಗಲಿ ಜಾಸ್ತಿ ಜೋರಾಗಿ ಮಾತಾಡೋದಾಗಲಿ ಕೂಡ ಮಾಡ್ತಾ ಇರಲಿಲ್ಲ. ಏನೋ ಅಲ್ಲಿದು ಒಂದು ವಾತಾವರಣನೇ ಆ ಥರ ಮಾಡಿಸ್ತಾ ಇತ್ತು ಏನೋ ಗೊತ್ತಿಲ್ಲ. ಬಟ್ ಎಲ್ಲರೂ ಕೂಡ ಕಾಮಾಗಿ ಎಂಜಾಯ್ ಮಾಡ್ತಾಯಿದ್ರು. ಆಮೇಲೆ ನಾವು ನೆಕ್ಸ್ಟ್ ಬಂದು ಇವಾಗ ಸಫ್ದರ್ಜಂಗ್ ಟೋಮ್ಗೆ ನಾವು ಬಂದಿದ್ದೀವಿ. ಅಂದರೆ ಇದು ಈ ಟೋಮ್ ಬಂದು ಮೊಘಲ್ ಎಂಪೈರ್ದವ್ರದ್ದು ಏನಿದೆಯಲ್ವ ಅದು ಲಾಸ್ಟ್ ಮಾನ್ಯುಮೆಂಟ್ ಅಂತೆ. ನೋಡೋದಕ್ಕೆ ನಿಮಗೆ ತಾಜ್ ಮಹಲ್ ಫೀಲ್ ಕೊಡುತ್ತೆ, ತಾಜ್ ಮಹಲ್ ವೈಬ್ ಕೊಡುತ್ತೆ. ಅಂದರೆ ಇದು ಅದೇ ಕಾನ್ಸೆಪ್ಟಲ್ಲಿನೇ ಕಟ್ಟಿದಾರಂತೆ ತಾಜ್ ಮಹಲ್ಲು. ಆ್ಯಂಡ್ ಡೆಲ್ಲಿಲಿ ಇನ್ನೊಂದು ಹುಮಾಯೂನ್ ಫೋರ್ಟ್ ಅಂತ ಏನಿದೆಯಲ್ವ ಆ ಕಾನ್ಸೆಪ್ಟಲ್ಲಿನೇ ಇದನ್ನು ಕಟ್ಟಿದಾರಂತೆ. ಆ್ಯಂಡ್ ಎಂಟರ್ ಆದ ತಕ್ಷಣವೇ ತಾಜ್ ಮಹಲ್ದು ಏನು ವೈಬ್ ಇದೆ ಅಲ್ವಾ ಆ ಥರ ನಿಮ್ಗೆ ಅನಿಸುತ್ತೆ, ತಾಜ್ ಮಹಲ್ ಥರ ಅನಿಸುತ್ತೆ. ಆ್ಯಂಡ್ ಆರ್ಕಿಟೆಕ್ಚರ್ ಕೂಡ ತುಂಬ ಚೆನ್ನಾಗಿದೆ, ಬ್ರೌನ್ ಮತ್ತು ವೈಟ್ ಮಿಕ್ಸಲ್ಲಿ ಕಟ್ಟಿದ್ದಾರೆ. ಮತ್ತು ಇಲ್ಲಿ ತುಂಬ ಹಿಂದಿ ಮೂವೀಸ್ ಸಾಂಗ್ಸ್ ಎಲ್ಲ ಇಲ್ಲಿ ಶೂಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ಆ್ಯಂಡ್ ಅದನ್ನೆಲ್ಲ ನಾವು ನೋಡಿಕೊಂಡು ಇವಾಗ ಲಂಚ್ ಟೈಮ್ ಆಗಿತ್ತು. ಸೊ ನಾವಿವಾಗ ಫೇಮಸ್ ಅಂದರೆ ಡೆಲ್ಲಿಗೆ ಫೇಮಸ್ ಮೂಲ್ಚಂದ್ ಪರಾಠ ಅಂತ, ಸೊ ಅದು ನಮ್ಮ ಲಿಸ್ಟಲ್ಲಿತ್ತು. ಅಲ್ಲಿ ನಾವಿವಾಗ ಲಂಚ್ಗೆ ಅಂತ ಬಂದಿದ್ದೀವಿ. ಇಲ್ಲಿ ಅಂದರೆ ಈ ರೆಸ್ಟೋರೆಂಟಲ್ಲಿ ಎಲ್ಲ ಥರದ ಪರಾಟನೂ ಸಿಗುತ್ತೆ. ಅಂದರೆ ಇದು ಪರಾಟಕ್ಕೆ ಫೇಮಸ್ ಅಂತೆ ಡೆಲ್ಲಿಯಲ್ಲಿ. ಸೊ ನಾವು ಆಲೂ ಪರಾಠ, ಮಿಕ್ಸ್ ವೆಜ್ ಪರಾಠ ಮತ್ತು ಪನ್ನೀರ್ ಪರಾಠನ ನಾವು ತೊಗೊಂಡಿದ್ವಿ. ಲಂಚೆಲ್ಲ ಮುಗಿಸ್ಕೊಂಡು ನಾವು ಡೈರೆಕ್ಟಾಗಿ ರೂಮಿಗೆ ಬಂದ್ವಿ. ಅಂದರೆ ನಾವು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಫ್ರೆಶ್ನಪ್ ಆಗಿ ಈವ್ನಿಂಗು ನಾವು ಪ್ಲ್ಯಾನ್ ಮಾಡಿರೋ ಪ್ರಕಾರ ಈವ್ನಿಂಗು ಶಾಪಿಂಗೆಲ್ಲ ಮಾಡಬೇಕು ಅಂತ. ಸೊ ಇವಾಗ ನಾವು ಶಾಪಿಂಗಿಗೆ ಅಂತ ಚಾಂದ್ನಿ ಚೌಕ್ಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನನಗೆ ಪರ್ಸ್ನಲಿ ಚಾಂದ್ನಿ ಚೌಕ್ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಯಾಕೆ ಅಂತಂದರೆ ಅಲ್ಲಿ ಬ್ರೈಡಲ್ ಕಲೆಕ್ಷನ್ಸು ತುಂಬ ಇದೆ ಅಂತ ಅನ್ನಿಸ್ತು. ಅಂದರೆ ಪಂಜಾಬಿ ಏನು ವೆಡ್ಡಿಂಗ್ ಇರುತ್ತಲ್ವ ಅವ್ರಿಗೋಸ್ಕರ ಏನು ಶಾಪಿಂಗ್ ಎಲ್ಲ ಇರುತ್ತೆ, ಅದು ರೀಸ್ನೇಬಲ್ ಪ್ರೈಸಸ್ಸಿಗೆ ತುಂಬ ಚೆನ್ನಾಗಿ ಸಿಗುತ್ತೆ ಅಂತ ಅನ್ನಿಸ್ತು. ಕ್ವಾಲಿಟಿನೂ ಸರೋಜಿನಿ ನಗರ್ ಮಾರ್ಕೆಟನ್ನು ಕಂಪೇರ್ ಮಾಡಿದ್ರೆ
ಚಾಂದ್ನಿ ಚೌಕು ನನಗೇನು ಅಷ್ಟೊಂದು ಕ್ವಾಲಿಟಿ ಪ್ರಾಡಕ್ಟ್ಸ್ ಅಂತ ನನಗೆ ಪರ್ಸ್ನಲಿ ಫೀಲ್ ಅನ್ನಿಸ್ಲಿಲ್ಲ ನನಗೆ. ಸೊ ನಾವು ತುಂಬ ಹೊತ್ತೇನು ನಿಂತ್ಕೊಳ್ಳಿಲ್ಲ, ಒಂದು 1 ಅವರ್ ಅಷ್ಟೇ ನಾವು ಅಲ್ಲಿ ನಿಂತ್ಕೊಂಡು ಮನೆಗೆ ಅಂದರೆ ರೂಮ್ಗೆ ಬಂದು ನಾವು ಡಿನ್ನರ್ ಮಾಡ್ಕೊಂಡ್ವಿ. ಅದಾದಮೇಲೆ ನಾನಿವಾಗ ಡೆಲ್ಲಿದು ಲಾಸ್ಟ್ ಡೇದ್ದು ನಮ್ಮದು ವಿಸಿಟ್ದು ಲಾಸ್ಟ್ ಡೇ ನಾನಿವಾಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾವು ಹಿಂದಿನ ದಿನ ಏನು ನಾವು ಮಿಸ್ ಮಾಡ್ಕೊಂಡಿದ್ವಲ್ವ, ಅಕ್ಷರಧಾಮು, ಲಾಲ್ ಕಿಲಾ ಎರಡೂ ಅಂತಂದರೆ ನಮಗೆ ಕವರ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಯಾಕೆಂದರೆ 12:30ಗೆಲ್ಲ ನಮಗೆ ಟ್ರೈನ್ ಇತ್ತು, 12:30 ಮಧ್ಯಾಹ್ನ. ಸೊ ಅಷ್ಟರಲ್ಲಿ ಯಾವುದಾದ್ರೂ ಪ್ಲೇಸ್ನ ನಾವು ನೋಡ್ಬೋದಾಗಿತ್ತು. ಟ್ರೈನ್ ಎಲ್ಲಿಗಪ್ಪ ಅಂತಂದರೆ ನಾವು ನೆಕ್ಸ್ಟ್ ಬಂದು ಮಥುರಾಗೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ನಮಗೆ ಯಾವುದಾದ್ರೂ ನಾವು ಕವರ್ ಮಾಡ್ಕೋಬೇಕಿತ್ತು. ಅದಕ್ಕೆ ನಾವು ಅಕ್ಷರಧಾಮ್ನೇ ನಾವು ಸ್ಕಿಪ್ ಮಾಡಿಬಿಟ್ಟು ಇವಾಗ ಲಾಲ್ ಕಿಲಾ ಬಂದಿದ್ದೀವಿ. ಮಕ್ಕಳು ಕೂಡ ಲಾಲ್ ಕಿಲಾ ಅಂತಲೇ ಹೇಳ್ತಾ ಇದ್ರು, ಅವ್ರಿಗೂ ಅಲ್ಲೇ ಹೋಗಬೇಕು ಅಂತ ಅವರು ಇಂಟ್ರೆಸ್ಟೆಡ್ ಇದ್ದರು ಅಂತ ನಾವು ಅಲ್ಲಿಗೆ ಬಂದಿದ್ದೀವಿ ಇವಾಗ. ಸೊ ಲಾಲ್ ಕಿಲಾ ನಾವು ಒಂದು 10 ಗಂಟೆಗೆಲ್ಲ ನಾವು ರೀಚ್ ಆಗಿದ್ವಿ, ಓಪನ್ ಆಗಿತ್ತು ಅಷ್ಟರಲ್ಲಿ. ಆ್ಯಂಡ್ ನಾವು ಮಥುರಾಗೆ ಹೋಗಬೇಕಿತ್ತು. ಸೊ ಅದು 12:30ಗೆಲ್ಲ ಟ್ರೈನ್ ಇದೆ, ಅಷ್ಟರಲ್ಲಿನೇ ನಮಗೆ ಮುಗಿಸ್ಕೊಂಡು ಹೋಗಬೇಕಿತ್ತು. ಆಮೇಲೆ ಒಳಗೂ ಹೋಗೋದಕ್ಕೆ ಲಾಲ್ ಕಿಲಾ ಸ್ವಲ್ಪ ತುಂಬ ವಾಕಿಂಗ್ ಎಲ್ಲ ಇದೆ ಅಂತ ನಾವು ಅಲ್ಲಿ ಇವಾಗ ಬ್ಯಾಟ್ರಿ ಕಾರ್ನ ನಾವು ಅಂದರೆ ಆಟೋ ಎಲ್ಲ ಮಾಡಿಕೊಂಡು ಸವಾರಿ ಆಟೋನ ನಾವಿವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಲಾಲ್ ಕಿಲಾ ಎಂಟರ್ ಆದ ಕೂಡಲೇ ನಮಗೆ ಈ ಫ್ಲ್ಯಾಗ್ ಹಾಸ್ಟಿಂಗ್ ಮಾಡ್ತಾರಲ್ವ ಆಗಸ್ಟ್ 15 ಇಂಡಿಪೆಂಡೆನ್ಸ್ ಡೇಗೆ, ಆ ಗೇಟು ಸಿಗುತ್ತೆ, ಅಂದರೆ ಆ ಪ್ಲೇಸು. ಸೊ ಅಲ್ಲಿ 2 ವೇ ಮಾಡಿದ್ದಾರೆ, ಈ ಥರ ಈ ಕಡೆಯಿಂದನೂ ಹೋಗ್ಬೋದು, ಆ ಕಡೆಯಿಂದನೂ ಹೋಗ್ಬೋದು. ಇಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರು ನಿಂತು ಫ್ಲ್ಯಾಗ್ ಹಾಸ್ಟಿಂಗು ಮತ್ತು ಸ್ಪೀಚ್ ಕೊಡ್ತಾರಲ್ವ ಆ ಪ್ಲೇಸ್ ಇದು. ಆ್ಯಂಡ್ ಅಲ್ಲಿ ಹೋಗೋದಕ್ಕೆ ಲಿಫ್ಟ್ ಕೂಡ ಇತ್ತು. ಸೊ ಅದನ್ನು ಕೂಡ ನಾವು ನೋಡಿಕೊಂಡು ಇವಾಗ ಒಳಗಡೆ ಎಂಟರ್ ಆಗ್ತಾ ಇದ್ದೀವಿ. ಇಲ್ಲಿ ಈ ಥರ ಕಮಾನ್ ಥರ ಸಿಗುತ್ತೆ. ಅಲ್ಲಿ ಒಳಗಡೆ ಎಂಟರ್ ಆದ ಕೂಡಲೇ ನಮಗೆ ಈ ಥರ ಇಲ್ಲಿ ತುಂಬ ಶಾಪ್ಸು ಕೂಡ ಇದೆ. ಅಂದರೆ ಆ್ಯಂಟಿಕ್ ಏನು ಬರುತ್ತಲ್ವ ಅದ್ರದ್ದು ಎಲ್ಲ ಸ್ಟೋನ್ಸದ್ದೆಲ್ಲ ಇಲ್ಲಿ ಪರ್ಸ್ ಅನ್ಬೋದು ಆ್ಯಂಡ್ ಆ್ಯಂಟಿಕ್ ಪೀಸಸ್ ಅನ್ಬೋದು, ಅವನ್ನೆಲ್ಲ ನಾವು ಇಲ್ಲಿ ನೋಡ್ಬೋದು. ಪರ್ಸ್ ಒಂದು ನೋಡಿದ್ವಿ ನಾವು, ಅದು ವ್ಯಾನಿಟಿ ಬ್ಯಾಗ್ ಥರ ಇತ್ತು, ಬಟ್ ತುಂಬ ಹೆವಿಯಾಗಿತ್ತು. ಸ್ಟೋನ್ಸ್ ಎಲ್ಲ ಅಟ್ಯಾಚ್ ಮಾಡಿದ್ರು, ಅದು ಮೆಟಲದಂತೆ, ಅದೆಲ್ಲ ಆ್ಯಂಟಿಕ್ ಪೀಸಸ್ ಅಂತೆಲ್ಲ ಹೇಳ್ತಾಯಿದ್ರು. ಸೊ ಅದನ್ನೆಲ್ಲ ನಾವು ನೋಡಿಕೊಂಡು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಅದು ತುಂಬ ನಡೆಯೋದಿದೆ, ಅಂದರೆ ಒಳಗಡೆ ಎಲ್ಲ ತುಂಬ ದೊಡ್ಡದಿದೆ ಅದು ಪ್ಲೇಸು. ಆ್ಯಂಡ್ ಈ ಥರ ಎಲ್ಲ ಆರ್ಕಿಟೆಕ್ಚರ್ ಎಲ್ಲ ಮಾಡಿದ್ದಾರೆ. ಸೊ ಅದನ್ನೆಲ್ಲ ನೋಡ್ಕೊಳ್ತಾ ನಾವು ಇವಾಗ ಒಳಗಡೆ ಎಂಟರ್ ಆಗಿದ್ದೀವಿ. ಆ್ಯಂಡ್ ಇಲ್ಲಿ ಎಲ್ಲ ಮ್ಯೂಸಿಯಮ್ ಎಲ್ಲ ಇದೆ, ತುಂಬ ಮ್ಯೂಸಿಯಮ್ಸ್ ಇದೆ. ಒಂದು 2-3 ಆದ್ರೂ ಇರ್ಬೋದು ಅಂತ ಅಂದ್ಕೊಳ್ತೀನಿ. ನಾವು ಒಂದೇ ಒಂದು ಮ್ಯೂಸಿಯಮ್ಗೆ ಹೋಗೋಕ್ಕಾಯಿತು, ನಡೆಯೋದೇ ಜಾಸ್ತಿ ಇತ್ತು ಆ್ಯಂಡ್ ನಮಗೆ ಟೈಮು ತುಂಬ ಕಡಿಮೆ ಇತ್ತಲ್ವ, ಅದಕ್ಕೆ ನಾವು ಮೇನ್ ಪ್ಲೇಸ್ ಇದೆ ಅಲ್ಲಿ ನಾವು ಇವಾಗ ಹೋಗ್ತಾ ಇದ್ದೀವಿ. ಇಲ್ಲಿ ರೆಡ್ ಫೋರ್ಟಲ್ಲಿ ಮೊಘಲ್ ಎಂಪರರ್ಸ್ದು ಅಂದರೆ ಮೊಘಲ್ ರಾಜರದು ಸಿಂಹಾಸನ ಇದೆ. ಆ್ಯಂಡ್ ಇದು ಔರಂಗಜೇಬು ಎಲ್ಲರೂ ಇಲ್ಲೇ ಕೂತ್ಕೊಂಡು ರಾಜಭಾರ ಮಾಡ್ತಾಯಿದ್ರು ಅಂತ ನಮ್ಗೆ ಹಿಸ್ಟ್ರಿಯಲ್ಲಿ ನಾವು ಓದಿದ್ದೀವಿ ಅಲ್ವಾ. ಸೊ ಅದು ಸಿಂಹಾಸನ ಬಂದು ಈ ಥರ ಇದೆ, ಫುಲ್ ಮಾರ್ಬಲಲ್ಲಿ ಕಟ್ಟಿದ್ದಾರೆ. ಇದನ್ನು ನೋಡಿ ನಮಗೇನು ಅಷ್ಟೊಂದು ಅಂದರೆ ನಮ್ಮ ಹಿಂದೂಗಳಿಗೆ ಪರ್ಸನಲಿ ನಮಗೆ ಹೇಳಬೇಕು ಅಂತಂದರೆ ನಮಗೆ ಅಲ್ಲಿ ತುಂಬ ಚೆನ್ನಾಗಿರೋ ವೈಬ್ ಬರಲಿಲ್ಲ. ಅಂದರೆ ಎಲ್ಲ ಮೊಘಲ್ಸ್ ಎಲ್ಲ ನಮ್ಮ ಮೇಲೆ ಮಾಡಿರೋ ಅಟ್ಯಾಕ್ಸು ಆ್ಯಂಡ್ ತುಂಬ ಅದು ಒಂಥರ ಎಮೋಷನ್ಸಿಗೆ ಎಲ್ಲ ಎಫೆಕ್ಟ್ ಆಗುತ್ತೆ ಅಂತ ಹೇಳೋದಕ್ಕಿಲ್ಲಿ ಇಷ್ಟಪಡ್ತೀನಿ. ಅದು ಅಲ್ಲಿ ವೈಭವ ಅಂದರೆ ಯಾವ ಥರ ಇದ್ದಿರಬಹುದು ಅಂತ ನಾವು ಕಲ್ಪನೆ ಮಾಡಿಕೊಂಡ್ರೆ
ನಮ್ಮ ಹಿಂದೂ ರಾಷ್ಟ್ರಕ್ಕೇ ಬಂದು ಎಷ್ಟೊಂದೆಲ್ಲ ಇವರು ನಮ್ಮಿಂದನೇ ಎಲ್ಲ ಕಸ್ಕೊಂಡು ಈ ಥರ ಎಲ್ಲ ರಾಜ್ಯ ಮಾಡಿ ಅಂದರೆ ಇಷ್ಟೊಂದೆಲ್ಲ ತುಂಬ ವೈಭವವಾಗಿ ಮೆರೆದು ಹೋಗಿದಾರಲ್ವಾ ಅಂತ ಸಮ್ಟೈಮ್ಸ್ ತುಂಬ ಹರ್ಟ್ ಆಗುತ್ತೆ ಆ ಕಡೆಗೆ ಹೋದಾಗ, ಅದನ್ನೆಲ್ಲ ನೋಡಿದಾಗ ಆ್ಯಕ್ಚುಲಿ. ಸೊ ನಾವು ಅದನ್ನೆಲ್ಲ ತುಂಬ ಅಂದರೆ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಹೇಗಿದೆ ಅಂತ ಅಷ್ಟೇ ನೋಡಿಕೊಂಡು ನಾವು ಮ್ಯೂಸಿಯಮ್ ಕಡೆಗೆ ಬಂದ್ವಿ. ಅಲ್ಲಿ ಕೂಡ ಏನು ಮಂಗಲ್ ಪಾಂಡೆ ಅವ್ರನ್ನ ಗಲ್ಲಿಗೇರಿಸಿದ್ರಲ್ವ, ಅದ್ರದ್ದು ನಮಗೆ ಅಲ್ಲಿ ಅವ್ರದ್ದು ಏನು ಗಲ್ಲಿಗೆ ಹಾಕೋ ಆರ್ಡರು ಏನು ಇರುತ್ತಲ್ವ, ಕೋರ್ಟ್ ಆರ್ಡರು, ಅದು ಅಲ್ಲಿ ನೀವು ನೋಡೋದಕ್ಕೆ ಸಿಗತ್ತೆ. ಆ್ಯಕ್ಚುಲಿ ಅದನ್ನು ನೋಡಿದ್ರಂತೂ ತುಂಬ ಹರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ಮುಂದೆ ಮತ್ತೆ ಮಥುರಾಗೆ ನಾವು ಹೋದ್ವಿ. ಸೊ ಅದನ್ನು ನಾನು ನೆಕ್ಸ್ಟ್ ಎಪಿಸೋಡಲ್ಲಿ, ನಮ್ಮ ಟ್ರಾವೆಲ್ ಸೀರೀಸ್ನ ನೆಕ್ಸ್ಟ್ ಎಪಿಸೋಡಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಈ ವ್ಲಾಗು ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೂವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.